ಅದೆಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಬೀದಿಯಲ್ಲಿ ಕಸ ಹಾಕಿರೋದನ್ನ ತಪ್ಪಿಸೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ತುಮಕೂರು ಪಾಲಿಕೆ ವಿನೂತನವಾಗಿರುವಂತಹ ಪ್ರಯತ್ನವನ್ನ ಮಾಡಿದೆ. ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ, ಡೆಲಿವರಿ ಬಾಯ್ಸ್ ಮಾದರಿಯಲ್ಲಿ ಮನೆಗೆ ಕಸ ವಿಲೇವಾರಿ ಮಾಡುವಂತಹ ಬಾಯ್ಸ್ ಎಂಟ್ರಿ ಕೊಡ್ತಾರೆ. ಸ್ವಿಗ್ಗಿ ಮಾದರಿಯಲ್ಲಿ ಕಸ ವಿಲೇವಾರಿಗೆ ಆನ್ಲೈನ್ ಟಚ್ ಅನ್ನ ನೀಡಲಾಗಿದೆ. ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ ಕಸ ವಿಲೇವಾರಿ ಬಾಯ್ಸ್ ಮನೆಗೆ ಬರ್ತಾರೆ. ಬೈಕ್ನಲ್ಲೇ ಬಂದು ಕಸ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಮೊದಲ ಬಾರಿಗೆ ತುಮಕೂರು ಪಾಲಿಕೆ ವಿನೂತನವಾಗಿರುವಂತಹ ಪ್ರಯತ್ನವನ್ನ ಮಾಡಿದೆ. ಬೈಕ್ನಲ್ಲೇ ಬಂದು ಕಸ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಪ್ರಾಯೋಗಿಕವಾಗಿ 10 ಜನರಿಂದ ಬೈಕ್ಗಳ ಮೂಲಕ ಸಂಗ್ರಹಣೆಯನ್ನ ಮಾಡಲಾಗಿದೆ. ಆನ್ಲೈನ್ ಮೂಲಕ ಕಸ ಸಂಗ್ರಹಣೆಗೆ ಪಾಲಿಕೆ ಮುಂದಾಗಿದ್ದಾರೆ. ಬುಕ್ಕಿಂಗ್ ಮಾಡಿದ್ರೆ ಕ್ಷಣಾರ್ಧದಲ್ಲೇ ಮನೆಗೆ ಬಂದು ಕಸ ಸಂಗ್ರಹವನ್ನ ಮಾಡ್ತಾರಂತೆ. ಇನ್ನು ಸಂಗ್ರಹಣೆಯಾದ ಕಸವನ್ನ ಡಂಪಿಂಗ್ ಯಾರ್ಡ್ ಅಥವಾ ಕಸದ ಲಾರಿ, ಆಟೋಗಳಿಗೆ ವಿಲೇವಾರಿ ಮಾಡಲಾಗುತ್ತೆ. ಇನ್ನು ಪ್ಲಾನ್ ವರ್ಕೌಟ್ ಆದ್ರೆ ಟೆಂಡರ್ ಅನ್ನ ಕರೀತಾರೆ. ಟೆಂಡರ್ ಕರೆದು ಯೋಜನೆಯನ್ನ ಕಾರ್ಯರೂಪ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತೆ. ನೌಕರಿಯನ್ನ ಮಾಡುವಂತಹ ಮಹಿಳೆಯರು, ಬ್ಯಾಚುಲರ್ಸ್ಗಳಿಗೆ ಈ ಪ್ಲಾನ್ ಸಖತ್ತಾಗಿ ವರ್ಕೌಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬೀದಿಯಲ್ಲಿ ಕಸ ಹಾಕಿಸೋದನ್ನ ತಪ್ಪಿಸೋದಕ್ಕೆ ಮಾಡಿರ್ತಕ್ಕಂಥ ಹೊಸ ಪ್ರಯತ್ನ ಇದು. ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಕಾ ಬಿವಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ನಿಮಿಷ. ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅದೇ ರೀತಿ ನಾವು ಒಂದು 10 ಡೇಸ್ ಒಂದು ಸಪ್ರೇಟ್ ಟೀಮ್ನ ಹೈರ್ ಮಾಡಿಕೊಂಡು ಎಸ್ಪೆಷಲಿ ಏನು ವರ್ಕಿಂಗ್ ವುಮೆನ್ ಇದ್ದಾರೆ, ಯಾರು ಬ್ಯಾಂಗ್ಳೂರು ಅಥವಾ ತುಮಕೂರಲ್ಲೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ, ಮಾರ್ನಿಂಗ್ ಅವ್ರಿಗೇನು ಕಸ ಹಾಕೋಕ್ಕೆ ಆಗ್ತಾಯಿಲ್ಲ ನಮ್ಮ ಗಾಡಿಗಳು ಬರೋ ಟೈಮ್ಗೆ. ಸೊ ಪಿಕಪ್ ಮೈ ಗಾರ್ಬೇಜ್ ಅಂತ ಅವರೊಂದು ರಿಕ್ವೆಸ್ಟ್ ಕಳಿಸಿದ್ರೆ ಅವ್ರು ಯಾವ ಟೈಮಿಂಗ್ಗೆ ಹೇಳ್ತಾರೋ ಆ ಟೈಮಿಂಗಲ್ಲಿ ಹೋಗ್ಬಿಟ್ಟು ನಮ್ಮವರು ಗಾರ್ಬೇಜ್ ಪಿಕ್ ಮಾಡಿಕೊಂಡು ಬರೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇದೊಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ವೀಕಲ್ಲಿ ಇದನ್ನು ನಾವು ಲಾಂಚ್ ಮಾಡ್ತಾಯಿದ್ವಿ. ಇದ್ರ ಸಕ್ಸಸ್ಸು ಮತ್ತು ಇದ್ರ ಚಾಲೆಂಜಸ್ನ ನೋಡಿ ಎಂಟೈರ್ ಸಿಟಿಗೂ ನಾವು ಇದೇ ಥರನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅಂದರೆ ರೈಟ್ ನಾವೇನು ತೊಗೊಳ್ತಾ ಇಲ್ಲ, ಇಟ್ ಈಸ್ ಫಾರ್ ಫ್ರೀ ಓನ್ಲಿ ವಿ ಆರ್ ಡೂಯಿಂಗ್ ಇಟ್ ಸಿನ್ಸ್ ಇಟ್ ಈಸ್ ಅ ಪೈಲಟ್ ಪ್ರಾಜೆಕ್ಟ್. ಸೊ ಇದನ್ನು ನೋಡಿಕೊಂಡು ಆಮೇಲೆ